ನಮಸ್ಕಾರ ಸ್ನೇಹಿತರೆ. ಕೆಲವು ದಿನಗಳಿಂದ ನಮ್ಮ ದೇಶದಲ್ಲಿ ಒಂದು ವೈರಸ್ಸು ತುಂಬ ಆತಂಕ ಸೃಷ್ಟಿ ಮಾಡ್ತಿದೆ. ಈ ವೈರಸ್ ಇನ್ಫೆಕ್ಷನ್ ಆಗಿ ಸುಮಾರು ಜನ ಮಕ್ಕಳು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಮೇಲೆ ಕೋಮಾ ಸ್ಟೇಜ್ಗೆ ಹೋಗಿದ್ದಾರೆ. ಅದೇ ಥರ 22 ಜನ ಮಕ್ಕಳು ಈ ಒಂದು ವೈರಸ್ ಇನ್ಫೆಕ್ಷನಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ವೈರಸ್ ಬಗ್ಗೆ, ಅಂದರೆ ಈ ವೈರಸ್ ಯಾವುದು, ಹೇಗೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಿದೆ, ಜೊತೆಗೆ ಇದು ಬರದೇ ಇರಬೇಕಂದ್ರೆ ನಾವು ಏನು ಮಾಡಬೇಕು, ಜೊತೆಗೆ ಯಾವ ಏಜ್ ಗ್ರೂಪಲ್ಲಿರೋ ಮಕ್ಕಳಿಗೆ ಇದು ಇನ್ಫೆಕ್ಷನ್ ಮಾಡ್ತಿದೆ ಅಂತ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ಸೈಂಟಿಫಿಕ್ ವೇಯಲ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಹಂಗಾಗಿ ಈ ವಿಡಿಯೋನ ತಪ್ಪದೇನೆ ಕಡೆವರೆಗೂ ನೋಡಿ, ಜೊತೆಗೆ ಇನ್ಫಾರ್ಮೇಷನ್ನ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಅವಿನಾಶ್, ನೀವು ನೋಡ್ತಾ ಇರೋದು ಅವಿನ್ಸ್ ಬಯಾಲಜಿ ಚಾನಲ್. ಸೊ ಮೊದಲನೇದಾಗಿ ಯಾವುದಿದು ವೈರಸ್ಸು ಅಂತ ಬಂದಾಗ, ಸೊ ಈ ವೈರಸ್ ಹೆಸರು ಬಂದು ಚಾಂದಿಪುರ ವೈರಸ್ ಅಂತ. ಸೊ ಚಾಂದಿಪುರ ವೈರಸ್ ಅಂತ ನೀವು ಎಲ್ಲೂ ಕೇಳದೇ ಇರ್ಬೋದು ಇದುವರೆಗೂ. ಸೊ ಇದೇನು ಹೊಸ ವೈರಸ್ ಅಲ್ಲ. ಈ ವೈರಸ್ ಬಗ್ಗೆ ಹೇಳಬೇಕಾದ್ರೆ ಈ ಚಾಂದಿಪುರ ವೈರಸ್ ಅಂತ ಹೆಸರು ಬಂದಿದ್ದು ಏನಕ್ಕೆ ಅಂದರೆ 1965ರಲ್ಲಿ 1965 ಮಹಾರಾಷ್ಟ್ರದಲ್ಲಿ ಚಾಂದಿಪುರ ಅನ್ನೋ ಒಂದು ಊರಲ್ಲಿ ಫಸ್ಟ್ ಟೈಮು ಈ ಒಂದು ವೈರಸ್ನ ಐಡೆಂಟಿಫೈ ಮಾಡ್ತಾರೆ. ಸೊ ಆ ಊರಲ್ಲಿ ಫಸ್ಟ್ ಟೈಮ್ ಇದನ್ನು ಐಡೆಂಟಿಫೈ ಮಾಡಿದ ಕಾರಣಕ್ಕೆ ಏನು ಮಾಡ್ತಿದ್ದಾರೆ ಅಂದರೆ ಇದಕ್ಕೆ ಹೆಸರು ಚಾಂದಿಪುರ ವೈರಸ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಈ ವೈರಸ್ಸು RNA ವೈರಸ್ಗಳಿಗೆ ಸೇರುತ್ತೆ. ಸೊ RNA ವೈರಸ್ ಅಂದರೆ ಏನು ಅಂದರೆ, ಈ ಒಂದು ವೈರಸ್ ಒಳಗಡೆ ಜೆನೆಟಿಕ್ ಮೆಟೀರಿಯಲ್ ಏನಿರುತ್ತೆ, ಸೊ ಅದು ಬಂದು RNA ಇರುತ್ತೆ. ಸೊ ಯಾವ ಥರ ನಾವು ಕೊರೋನಾ ವೈರಸ್ ನೋಡಿದ್ವಿ, ಅದೇ ಥರ ಇದರಲ್ಲೂ ಕೂಡ RNA ವೈರಸ್ ಇದೆ. ಸೊ RNA ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಸೊ RNA ಜೆನೆಟಿಕ್ ಮೆಟೀರಿಯಲ್ ಇರೋ ವೈರಸ್ಗಳದ್ದು ಒಂದು ಸ್ಪೆಷಲ್ ಪ್ರಾಪರ್ಟಿ ಏನಂದರೆ, ಅದು ತುಂಬ ಬೇಗ ಮ್ಯೂಟೇಟ್ ಆಗ್ತಿರುತ್ತೆ. ಸೊ ಬೇಗ ಮ್ಯೂಟೇಟ್ ಆಗುತ್ತೆ ಅನ್ನೋದ್ರ ಅರ್ಥ ಏನಂದರೆ ತುಂಬ ಬೇಗ ಚೇಂಜ್ ಆಗ್ತಿರುತ್ತೆ. ಸೊ ಈ ಒಂದು ಕಾರಣಕ್ಕೆ ಈ ಒಂದು ವೈರಸ್ಗಳಿಗೆ ವ್ಯಾಕ್ಸಿನೇಷನ್ ಕಂಡುಹಿಡಿಯೋದು ತುಂಬ ಕಷ್ಟ, ಜೊತೆಗೆ ಅದಕ್ಕೆ ಔಷಧಿ ಕಂಡುಹಿಡಿಯೋದು ತುಂಬ ಕಷ್ಟ. ಸೊ ಆ ಕಾರಣಕ್ಕೆ ಈ ಥರ ವೈರಸ್ಗಳು ಏನಾಗ್ಬೋದು, ತುಂಬ ಬೇಗ ಏನಾಗ್ಬೋದು, ಸ್ಪ್ರೆಡ್ ಆಗ್ಬೋದು, ಜೊತೆಗೆ ಎಫೆಕ್ಟ್ನೂ ಕೂಡ ಕಾಸ್ ಮಾಡ್ಬೋದು. ಸೊ ಇದು ರ್ಯಾಬ್ಡೋವೈರಿಡೆ ಅನ್ನೋ ಒಂದು ಫ್ಯಾಮಿಲಿಗೆ ಸೇರುತ್ತೆ. ಸೊ ರ್ಯಾಬ್ಡೋವೈರಿಡೆ ಅನ್ನೋ ಫ್ಯಾಮಿಲಿಲಿ ನಾವು ಯಾವುದಾದ್ರೂ ವೈರಸ್ ಕೇಳಿದ್ದೀವಿ ಅಂದರೆ, ಸೊ ರೇಬೀಸ್ ಅಂತ ಕೇಳಿರ್ತಾರೆ ನೀವೆಲ್ಲ. ಸೊ ರೇಬೀಸ್ ವೈರಸ್ ಏನಿದೆ, ಆ ರೇಬೀಸ್ ವೈರಸ್ಸು ಕೂಡ ಯಾವ ಫ್ಯಾಮಿಲಿಗೆ ಸೇರುತ್ತೆ, ಇದೇ ರ್ಯಾಬಿಡೋವೈರಿಡೋ ಫ್ಯಾಮಿಲಿಗೆ ಸೇರುತ್ತೆ. ಹಂಗಂತ ರೇಬೀಸ್ ವೈರಸ್ಸು ಮತ್ತು ಇದೆರಡು ಒಂದೇ ಅಲ್ಲ. ಸೊ ಎರಡು ಏನು ಬೇರೆ ಬೇರೆ ವೈರಸ್ಗಳು. ಸೊ ಹಂಗಾಗಿ ಇದ್ರ ಬಗ್ಗೆ ಸುಮಾರು 60 ವರ್ಷದ ಹಿಂದೆಯಿಂದನೇ ಏನಿದೆ, ಸೈಂಟಿಸ್ಟ್ಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇದೆ. ಸೊ ಈಗ ಹೆಂಗೆ ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಿದೆ, ಸೊ ಹೆಂಗೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತಂದ್ರೆ, ಇದು ಒಂದು ಸ್ಯಾಂಡ್ ಫ್ಲೈ ಅಂತ ಒಂದು ಇನ್ಸೆಕ್ಟ್ ಬರುತ್ತೆ. ಈ ಸ್ಯಾಂಡ್ ಫ್ಲೈ ಬೈಟ್ ಅಂದರೆ ಇನ್ಫೆಕ್ಟೆಡ್ ಏನಾದರೂ ಈ ರ್ಯಾಬಿಡೋ ಈ ಒಂದು ಚಾಂದಿಪುರ ವೈರಸ್ಸು ಆ ಒಂದು ಇನ್ಸೆಕ್ಟಲ್ಲೇನೋ ಇದ್ದು ಅದು ಯಾರಿಗಾದ್ರೂ ಜನಗಳಿಗೆ ಕಚ್ಚಿದಾಗ ಏನಾಗುತ್ತೆ, ಇದು ಆ ಒಂದು ಇನ್ಸೆಕ್ಟಿಂದ ಅವರಿಗೆ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಅದೇ ಥರ ಇದ್ರ ಬಗ್ಗೆ ಏನು ಹೇಳ್ತಾರೆ, ಕೆಲವೊಂದು ಸ್ಟಡೀಸಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಸೊಳ್ಳೆ ಕಚ್ಚೋದ್ರಿಂದ, ಜೊತೆಗೆ ಟಿಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಏನಂತ ಹೇಳ್ತೀವಿ ಅಂದರೆ, ಇದನ್ನು ಉಣ್ಣೆ ಅಂತ ಕರೀತಾರೆ. ಉಣ್ಣೆ ಅಂದರೆ ಇದು ನಾವು ಸಾಮಾನ್ಯವಾಗಿ ನಾಯಿ ಮತ್ತು ಕುರಿಗಳೆಲ್ಲ ನೋಡ್ತೀವಿ, ಹಸುಗಳೆಲ್ಲ ನೋಡ್ತೀವಿ. ಸೊ ಈ ಒಂದು ಇನ್ಸೆಕ್ಟ್ಸ್ ಬೈಟಿಂದ ಅಥವಾ ಈ ಒಂದು ಇನ್ಸೆಕ್ಟ್ಸ್ ಕಚ್ಚೋದ್ರಿಂದ ಏನಾಗುತ್ತೆ, ಈ ಒಂದು ಏನು ಚಾಂದಿಪುರ ವೈರಸ್ ಇದೆ ಇದೇನಾಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಏನಾಗುತ್ತೆ, ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಇದು ಯಾವ ಥರ ಸ್ಪ್ರೆಡ್ ಆಗಲ್ಲ. ಸೊ ನಾವು ಈ ಕೊರೋನಾ ವೈರಸ್ನ ನೋಡಿದ್ವಿ. ಕೊರೋನಾ ವೈರಸ್ ಏನಾಗ್ತಿತ್ತು ಅಂದರೆ, ಥ್ರೂ ನಾವು ಸೀನ್ದಾಗ ಅಥವಾ ಕೆಮ್ಮಿದಾಗ ಗಾಳಿ ಮುಖಾಂತರ ಏನಾಗ್ತಿತ್ತು, ಒಬ್ಬರಿಂದ ಒಬ್ಬರಿಗೆ ಇದೇನಾಗ್ತಿತ್ತು, ಸ್ಪ್ರೆಡ್ ಆಗ್ತಿತ್ತು. ಬಟ್ ಈ ಒಂದು ವೈರಸ್ ಆ ಥರ ಅಲ್ಲ. ಇದೇನಾಗಲ್ಲ, ಗಾಳಿ ಮುಖಾಂತರ ಅಥವಾ ಕೆಮ್ಮೋದ್ರಿಂದ, ಸೀನೋದ್ರಿಂದ ಏನಾಗಲ್ಲ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ. ಸೊ ಇದು ಸ್ಪ್ರೆಡ್ ಆಗೋದು ಏನರ ಮುಖಾಂತರ, ಬರೀ ಈ ಒಂದು ಇನ್ಸೆಕ್ಟ್ ಬೈಟಿಂದ ಮಾತ್ರ ಸ್ಪ್ರೆಡ್ ಆಗೋದು. ಸೊ ಜೊತೆಗೆ ಈ ಒಂದು ಇದು ಏನೋ ಈ ಒಂದು ಇನ್ಸೆಕ್ಟ್ ಬೈಟ್ ಆದಮೇಲೆ ಏನು ಸಿಂಪ್ಟಮ್ಸ್ ಬರುತ್ತೆ ನಾರ್ಮಲ್ ಆಗಿ. ಸಿಂಪ್ಟಮ್ಸ್ ಅಂತ ಬಂದಾಗ ಯಾವುದೇ ಒಂದು ಇನ್ಫೆಕ್ಷನ್ ನಮ್ಮ ಬಾಡಿಗೆ ಬಂದರೆ ಫಸ್ಟ್ ಬರೋ ಸಿಂಪ್ಟಮ್ಸ್ ಯಾವುದು ಅಂದರೆ ಜ್ವರ, ತಲೆನೋವು, ಮೈಕೈ ನೋವು, ಜೊತೆಗೆ ಇದರಲ್ಲಿ ಒಂದು ವಾಮಿಟಿಂಗ್ ಅಥವಾ ವಾಂತಿ ಕೂಡ ಆಗೋಕ್ಕೆ ಶುರುವಾಗುತ್ತೆ. ಇದು ಕಾಮನ್ ಆಗಿ ಬರುವಂಥ ಸಿಂಪ್ಟಮ್ಸ್ ಅಂದರೆ ಅರ್ಲಿ ಸಿಂಪ್ಟಮ್ಸ್. ಸೊ ಇನ್ಫೆಕ್ಷನ್ ಏನಾಗುತ್ತೆ 3 ರಿಂದ 5 ದಿನ ಆದಮೇಲೆ ಈ ಒಂದು ಸಿಂಪ್ಟಮ್ಸ್ ಶುರುವಾಗುತ್ತೆ. ಆ್ಯಂಡ್ ಇದೇನಾಗುತ್ತೆ, ಇದಾದಮೇಲೆ ವಿತಿನ್ 2 days ಏನಾಗ್ಬೋದು, ಈ ಒಂದು ಕಂಡೀಷನ್ ತುಂಬ ಸೀರಿಯಸ್ ಆಗಿ, ಇನ್ಫೆಕ್ಷನ್ ತುಂಬ ಸೀರಿಯಸ್ ಆಗಿ ಮಗುಗೆ ಏನಾಗ್ಬೋದು, ಡೆತ್ ಕೂಡ ಆಗ್ಬೋದು. ಅಂದರೆ ಈ ಒಂದು ಸೀರಿಯಸ್ ಕಂಡೀಷನ್ ಇದ್ದಾಗ ಏನಾಗುತ್ತೆ ಅಂದರೆ, ಇದು ಬ್ರೈನ್ ಅಫೆಕ್ಟ್ ಮಾಡುತ್ತೆ ಈ ಒಂದು ವೈರಸ್ಸು. ಸೊ ಬ್ರೈನ್ ಅಫೆಕ್ಟ್ ಆಗೋದ್ರಿಂದ ನಾರ್ಮಲ್ ಇದನ್ನು ಎನ್ಸೆಫಲೈಟಿಸ್ ಅಂತ ಕರೀತಾರೆ, ಅಂದರೆ ಬ್ರೈನ್ ಇನ್ಫಾರ್ಮೇಷನ್ ಅಂತ ಕರೀತಾರೆ, ಅಥವಾ ಬ್ರೈನ್ ಊದ್ಕೊಳ್ಳೋಕೆ ಶುರುವಾಗುತ್ತೆ. ಇದನ್ನು ಮೆದುಳು ಜ್ವರ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಲೇಟರ್ ಸ್ಟೇಜಲ್ಲಿ ಸಿಂಪ್ಟಮ್ಸ್ ಅಂತ ಬಂದಾಗ ಫಿಟ್ಸ್ ಬರೋಕ್ಕೆ ಶುರುವಾಗ್ಬೋದು, ಜೊತೆಗೆ ಅವರಿಗೆ ಪ್ರಜ್ಞೆ ತಪ್ಬೋದು, ಸೊ ಅನ್ಕಾನ್ಷಿಯಸ್ ಆಗ್ಬೋದು. ಅದಾದಮೇಲೆ ಕೈಕಾಲು ಸೆಳೆತ ಅಂತ ಕರೀತಾರೆ. ಇದೆಲ್ಲ ಆಗಿ ಲಾಸ್ಟ್ಗೆ ಅವ್ರು ಏನಾಗ್ಬೋದು, ಕೋಮಾ ಸ್ಟೇಜಿಗೆ ಹೊಟ್ಟೋಗ್ಬೋದು. ಅಂದರೆ ವಿತಿನ್ ಏನು ಈ ಒಂದು ಸಿಂಪ್ಟಮ್ಸ್ ಎಲ್ಲ ಅರೈಸ್ ಆದಮೇಲೆ ವಿತಿನ್ 24 to 72 hours ಏನಾಗ್ತಾರೆ ಅಂತ ಹೇಳ್ತಾರೆ, ಆ ಒಂದು ಡೆತ್ ಕೂಡ ಸಂಭವಿಸ್ಬೋದು ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಯಾವ ಏಜ್ ಗ್ರೂಪ್ ಮಕ್ಕಳಿಗೆ ಇದು ಬರ್ತಿದೆ ಅಂತ ನೋಡಿದಾಗ ಇಲ್ಲಿ
ಮಕ್ಕಳು ಏಜ್ ಗ್ರೂಪ್ ನೋಡಿದಾಗ 15ರಿಂದ ಕೆಳಗಡೆ ಮಕ್ಕಳು ಏನಿದ್ದಾರೆ, 15 ವರ್ಷದಿಂದ ಕೆಳಗಡೆ ಮಕ್ಕಳು ಏನಿದ್ದಾರೆ ಅವರಿಗೆ ಈ ಒಂದು ಇನ್ಫೆಕ್ಷನ್ ಕಾಣಿಸ್ತಿದೆ. ಅದರಲ್ಲೂ ಕೂಡ ತುಂಬ ಸಿವಿಯರ್ ಆಗಿ ಯಾರಲ್ಲಿ ಕಾಣಿಸ್ತಿದೆ ಅಂದರೆ 5 ವರ್ಷದಿಂದ ಕೆಳಗಡೆ ಇರೋ ಮಕ್ಕಳು. ಯಾಕೆ ಇದು ಮಕ್ಕಳನ್ನ ಇನ್ಫೆಕ್ಟ್ ಮಾಡುತ್ತೆ ಅಂತ ನೋಡಿದಾಗ, ಸೊ ಇದು ನಾರ್ಮಲಿ ಇನ್ಫೆಕ್ಟ್ ಮಾಡೋದು ಯಾವ ಪಾರ್ಟ್ ಆಫ್ ದ ಬಾಡಿ ಅಂದರೆ ಒಂದು ಬ್ರೈನು, ಇನ್ನೊಂದು ನಮ್ಮ ನರ್ವಸ್ ಸಿಸ್ಟಮ್. ಸೊ ಈ ಬ್ರೈನು ಮತ್ತು ನರ್ವಸ್ ಸಿಸ್ಟಮ್ ಇನ್ನು ಮಕ್ಕಳಲ್ಲಿ ಅಂದರೆ ನರ್ವಸ್ ಸಿಸ್ಟಮ್ ಏನಾಗ್ತಿರುತ್ತೆ, ಈಗ ತಾನೇ ಡೆವಲಪ್ ಆಗ್ತಿರುತ್ತೆ. ಸೊ ಅವರಿಗೆ ಜೊತೆಗೆ ಇಮ್ಯುನಿಟಿ ಕೂಡ ತುಂಬ ಕಡಿಮೆ ಇರುತ್ತೆ. ಆ ಕಾರಣಕ್ಕೆ ಮಕ್ಕಳಿಗೆ ಏನಾಗುತ್ತೆ, ಇದು ತುಂಬ ಬೇಗ ಇನ್ಫೆಕ್ಷನ್ ಆಗುತ್ತೆ. ಸೊ ಆ ಕಾರಣಕ್ಕೆ ಇದೇನೀಗ ಈ ಡೆತ್ 22 ಜನ ಮಕ್ಕಳು 22 ಜನ ಸತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಎಲ್ಲ ಮಕ್ಕಳು 15 ವರ್ಷದಿಂದ ಕೆಳಗಡೆ ಇರೋರು. ಸೊ ಯಾಕೆ ಅಂದರೆ ನಾನು ರೀಸನ್ ಹೇಳಿದಂಗೆ ಏನಾಗುತ್ತೆ, ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಒಂದನೇದು, ಜೊತೆಗೆ ಎರಡನೇದು ಅವರಿಗೆ ಈಗ ತಾನೇ ಬ್ರೈನ್ ಡೆವಲಪ್ಮೆಂಟ್, ನರ್ವಸ್ ಸಿಸ್ಟಮ್ ಡೆವಲಪ್ ಆಗ್ತಿರುತ್ತೆ, ಚೆನ್ನಾಗಿ ಡೆವಲಪ್ ಆಗ್ತಿರುತ್ತೆ. ಆ ಕಾರಣಕ್ಕೆ ಅವ್ರಿಗೆ ಈ ಪಾರ್ಟ್ ಆಫ್ ದ ಬಾಡಿಲಿ ಏನಾಗುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ದೊಡ್ಡವರಿಗೆ ಇನ್ಫೆಕ್ಷನ್ ಆಗ್ಬೋದಾ, ಖಂಡಿತ ಆಗ್ಬೋದು. ಬಟ್ ಏನಾಗುತ್ತೆ, ದೊಡ್ಡವರಿಗೆ ಇನ್ಫೆಕ್ಷನ್ ಆದರೂ ಕೂಡ ಅವರಿಗೆ ಅಷ್ಟೊಂದು ಎಫೆಕ್ಟ್ನ ಇದುವರೆಗೂ ನೋಡೋಕ್ಕೆ ಸಿಕ್ಕಿಲ್ಲ. ಇದಾದಮೇಲೆ ಈಗ ಈ ಒಂದು ವೈರಸ್ಗೆ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳಿದಾಗ, ಇದುವರೆಗೂ ಈ ಒಂದು ಏನು ವೈರಸ್ ಇದೆ ಚಾಂದಿಪುರ ವೈರಸ್ಸು, ಇದಕ್ಕೆ ಯಾವುದೇ ಥರ ವ್ಯಾಕ್ಸಿನೇಷನ್ಸ್ ಇಲ್ಲ, ಜೊತೆಗೆ ಯಾವುದೇ ಥರ ಔಷಧಿ ಕೂಡ ಇಲ್ಲ. ಹಂಗಂತ ಇದನ್ನು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ವಾ ಅಂತ ಕೇಳಿದ್ರೆ 100% ಆಗುತ್ತೆ. ಬಟ್ ಯಾವಾಗ ಅಂದಾಗ ಇನ್ಫೆಕ್ಷನ್ ನಮಗೆ ಅರ್ಲಿ ಸ್ಟೇಜಸಲ್ಲಿ ಏನಾಗಬೇಕು, ಡಿಟೆಕ್ಟ್ ಆಗಬೇಕು. ಸೊ ಹಂಗಾಗಿ ಇನ್ಫೆಕ್ಷನ್ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗಬೇಕಂದ್ರೆ ನಾವು ಪ್ರಿಲಿಮಿನರಿ ಸಿಂಪ್ಟಮ್ಸ್ ಬಂದಾಗ ಏನು ಜ್ವರ ಬಂತು, ತಲೆನೋವು ಬಂತು, ವಾಂತಿ ಶುರುವಾಯಿತು, ಅಥವಾ ಮೈಕೈ ನೋವು ಬಂತು, ಈ ಥರ ಇದ್ದಾಗ ನಾವು ಏನು ಮಾಡ್ತೀವಿ, ಸಾಮಾನ್ಯವಾಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ಇದೇ ನಮಗೆ ಸಮಸ್ಯೆ ಆಗುತ್ತೆ. ಈ ಥರ ಸಿಂಪ್ಟಮ್ಸ್ ಬಂದಿದ ತಕ್ಷಣ ನಾವು ಏನು ಮಾಡಬೇಕಾಗತ್ತೆ, ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ. ಸೊ ಅವ್ರಿಗೆ ಇನ್ ಕೇಸ್ ಏನಾದರೂ ಟೆಸ್ಟ್ಗಳ ಮುಖಾಂತರ ಐಡೆಂಟಿಫೈ ಆಯಿತು, ಅವ್ರು ಏನು ಮಾಡ್ಬೋದು, ಬೇಗ ಟ್ರೀಟ್ಮೆಂಟ್ ಕೊಡ್ಬೋದು. ಟ್ರೀಟ್ಮೆಂಟ್ ಎಲ್ಲಿ ಕೊಡಬೇಕಾಗತ್ತೆ, ಇದಕ್ಕೆ ICUನಲ್ಲೇ ಕೊಡಬೇಕಾಗತ್ತೆ. ಈಗಾಗಲೇ ಗುಜರಾತಲ್ಲಿ 22 ಜನ ಮಕ್ಕಳು ಸತ್ತೋಗಿದ್ದಾರೆ ಈ ಒಂದು ಇನ್ಫೆಕ್ಷನಿಂದ. ಸೊ ಈಗ ಅಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಯಾವುದೇ ಒಂದು ಈ ಒಂದು ಸಿಂಪ್ಟಮ್ಸಿಂದ ಬಂದಿದ್ದ ಮಗುನ ಅವ್ರು ಫಸ್ಟ್ ICUಗೆ ಅಡ್ಮಿಟ್ ಮಾಡ್ಕೋತಿದ್ದಾರೆ. ಸೊ ದಟ್ ICUಲ್ಲಿ ಏನು ಮಾಡಬೇಕಾಗುತ್ತೆ, ಇದನ್ನು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಯಾಕಂದರೆ ಸಿಂಪ್ಟಮ್ಸು ತುಂಬ ಬೇಗ ಜಾಸ್ತಿ ಆಗಿಬಿಡುತ್ತೆ ಆ್ಯಂಡ್ ಕೋಮಾಗಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕೆ ICU ಮತ್ತು ವೆಂಟಿಲೇಟರ್ ಸಪೋರ್ಟ್ ಕೊಟ್ಟೋದ್ರಿಂದ ಇದಕ್ಕೆ ಏನು ಮಾಡ್ಬೋದು ಅಂದರೆ ನಾವು ಟ್ರೀಟ್ಮೆಂಟ್ನ ಮಾಡ್ಬೋದು. ಸೊ ಇದಾದ ಮೇಲೆ ಯಾವ ಥರ ನಾವು ಇದನ್ನು ಪ್ರಿವೆಂಟ್ ಮಾಡ್ಬೋದು, ತುಂಬ ಇಂಪಾರ್ಟೆಂಟ್ ಇದು. ಸೊ ಯಾವ ಥರ ನಾವು ಇದನ್ನು ಪ್ರಿವೆಂಟ್ ಮಾಡ್ಬೋದು, ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗದೆ ಇರೋ ಥರ ನೋಡ್ಕೋಬೇಕಂದ್ರೆ, ಸೊ ಮೇಯ್ನಾಗಿ ಈ ಒಂದು ಸ್ಯಾಂಡ್ ಫ್ಲೈ ಅನ್ನೋದು ಎಲ್ಲಿರುತ್ತೆ ಅಂದರೆ, ಎಲ್ಲಿ ಗಲೀಜು ಜಾಸ್ತಿ ಇರುತ್ತೆ, ಎಲ್ಲಿ ಸರಿಯಾಗಿ ನೀಟ್ನೆಸ್ನ ಮೇಂಟೈನ್ ಮಾಡಲ್ಲ ಅಂಥ ಜಾಗಗಳಲ್ಲಿ ಸ್ಯಾಂಡ್ ಫ್ಲೈ ಇರುತ್ತೆ. ಜೊತೆಗೆ ಇದಕ್ಕೆ ಸ್ಯಾಂಡ್ ಫ್ಲೈ ಅಂತ ಹೆಸರು ಬಂದಿರೋದು ಯಾಕೆ ಅಂದರೆ, ಇದು ಏನು ಮಣ್ಣಿಂದ ಮಾಡಿರ್ತಾರಲ್ಲ ಮನೆಗಳು, ಅಂಥ ಮನೆಗಳಲ್ಲಿ ಇರುತ್ತೆ. ಜೊತೆಗೆ ಈ ಹಸು ಶೆಡ್ಗಳು ಅಥವಾ ಕುರಿ ಶೆಡ್ ಎಲ್ಲ ಇರುತ್ತಲ್ಲ, ಅಂಥ ಜಾಗಗಳಲ್ಲಿ ಇದು ವಾಸ ಮಾಡುತ್ತೆ. ಸೊ ಅಂಥ ಜಾಗ ನಾವು ಏನು ಮಾಡಿ ಇಟ್ಕೋಬೇಕು, ನೀಟಾಗಿ ಇಟ್ಕೋಬೇಕು. ಜೊತೆಗೆ ಇದು ಸೊಳ್ಳೆ ಕಚ್ಚೋದ್ರಿಂದನೂ ಬರುತ್ತೆ ಅಂತ ಹೇಳಿದೆ. ಸೊ ಈ ಒಂದು ಸೊಳ್ಳೆ ಕಚ್ಚಕ್ಕೆ ನಾವೇನು ಸೊಳ್ಳೆ ಕಚ್ಚಬಾರ್ದು ಅಂತ ನಾವೇನೇನು ಪ್ರಿಕಾಷನ್ಸ್ ತೊಗೋತೀವೋ ಅಂದರೆ, ಸಾಮಾನ್ಯವಾಗಿ ಸೊಳ್ಳೆ ಪರ್ದೆಗಳು ಯೂಸ್ ಮಾಡ್ತೀವಿ, ಕಿಟಕಿ ಬಾಗಿಲಿಗೆಲ್ಲ ಮೆಶ್ಗಳನ್ನ ಯೂಸ್ ಮಾಡ್ತೀವಿ, ಜೊತೆಗೆ ಮಸ್ಕಿಟೋ ರೆಪ್ಲೆಂಟ್ಸ್ ಯೂಸ್ ಮಾಡ್ತೀವಿ, ನಮ್ಮ ಮನೆ ಸುತ್ತಮುತ್ತ ನೀರು ಇಲ್ದಂಗೆ ನೋಡ್ಕೋತೀವಿ. ಸೊ ಇದನ್ನೆಲ್ಲ ನಾವು ಮಾಡೋದ್ರಿಂದ ಇದೇನಾಗಲ್ಲ, ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ಈ ಸ್ಯಾಂಡ್ ಫ್ಲೈಸು ಅಥವಾ ಮಸ್ಕಿಟೋಸಿಂದನೇ ಟ್ರಾನ್ಸ್ಫರ್ ಆಗೋದ್ರಿಂದ ಇವನ್ನ ನಾವು ಮೊದಲೇ ಏನು ಮಾಡಬೇಕು, ಇದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು. ಸೊ ಆಗೇನಾಗುತ್ತೆ, ಇದರಿಂದ ಟ್ರಾನ್ಸ್ಫರ್ ಆಗೋದು ತಪ್ಪುತ್ತೆ. ಸೊ ಜೊತೆಗೆ ಈಗ ಇದರ ಬಗ್ಗೆ ಏನು ಈ ಒಂದು ಚಾಂದಿಪುರ ವೈರಸ್ ಅಂತಿದೆ, ಇದ್ರ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳಿವೆ. ಏನು ತಪ್ಪು ಕಲ್ಪನೆಗಳಂದರೆ, ಇದು ಹೊಸ ವೈರಸ್ ಅಲ್ಲ. ಸೊ ಈಗ ನೀವು ಇದಿರುವರೆಗೂ ಎಲ್ಲೂ ಹೆಸರು ಕೇಳಿರಲ್ಲ ಚಾಂದಿಪುರ ವೈರಸ್ ಅಂತ. ಸೊ ಈಗ ಕೇಳಿದ ತಕ್ಷಣ ಇದೇನು ಹೊಸ ವೈರಸ್ಸಾ ಅಲ್ಲ. ಯಾಕೆಂದರೆ ಇದು ಐಡೆಂಟಿಫೈ ಆಗಿರೋದು ಯಾವಾಗ, 1965ರಲ್ಲಿ. ಸೊ ಹಂಗಾಗಿ ಇದು ಹೊಸ ವೈರಸ್ ಅಲ್ಲ, ಒಂದನೇದು. ಎರಡನೇದು, ಇದೇನು ಗಾಳಿಯಲ್ಲಿ ಸ್ಪ್ರೆಡ್ ಆಗುತ್ತಾ, 100% ಆಗಲ್ಲ. ಇದೇನರಿಂದ ಮಾತ್ರ ಸ್ಪ್ರೆಡ್ ಆಗೋದು, ಸ್ಯಾಂಡ್ ಫ್ಲೈ, ಮಸ್ಕಿಟೋ, ಜೊತೆಗೆ ಈ ಒಂದು ಟಿಕ್ಸ್, ಈ 3 ಇನ್ಫೆಕ್ಟೆಡ್ ಇನ್ಸೆಕ್ಟ್ ಏನಾದರೂ ಬೈಟ್ ಮಾಡಿದೆ ಅಂದರೆ, ಕಚ್ಚಿದ್ರೆ ಮಾತ್ರ ಏನಾಗುತ್ತೆ, ಇದು ಒಬ್ಬರಿಂದ ಒಬ್ಬರಿಗೆ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಎಲ್ಲ ಮಕ್ಕಳಿಗೂ ಈ ಒಂದು ಇನ್ಫೆಕ್ಷನ್ ಬರಲ್ಲ, ಜ್ಞಾಪಕ ಇರಲಿ, ಎಲ್ಲ ಮಕ್ಕಳಿಗೆ ಒಂದು ಇನ್ಫೆಕ್ಷನ್ ಬರಲ್ಲ. ಹಂಗಂತ ಜ್ವರ ಬಂತು, ಫಾರ್ ಎಕ್ಸಾಂಪಲ್ ಈಗ ಏನಾದ್ರು ಜ್ವರ ಬಂತು ಮಗುಗೆ, ಚಾಂದಿಪುರ ವೈರಸ್ ಅಂತ ಎಲ್ಲ ಕಡೆ ಮಾತಾಡ್ತಿದ್ದಾರೆ. ಸೊ ಜ್ವರ ಬಂದಂದ ತಕ್ಷಣ ಚಾಂದಿಪುರ ವೈರಸ್ ಬಂದಿದೆಯಾ, ಖಂಡಿತ ಇಲ್ಲ. ಸೊ ನಾವೇನು ಮಾಡಬೇಕು, ಫಸ್ಟು ಅರ್ಲಿ ಡಿಟೆಕ್ಷನ್ಗೆ ಡಾಕ್ಟರ್ ಹತ್ರ ಹೋಗಬೇಕು. ಸೊ ಈ ಒಂದು ವಿಚಾರಗಳು ಈ ಒಂದು ಚಾಂದಿಪುರ ವೈರಸ್ ಬಗ್ಗೆ ಇಷ್ಟು. ಸೊ ಇದು ಈ ಚಾಂದಿಪುರ ವೈರಸ್ ಏನಿದೆ, ಇದು ತುಂಬ ಅಪರೂಪದ ವೈರಸ್ಸು. ಅಪರೂಪದ ವೈರಸ್ ಆದರೂ ಕೂಡ ಕೆಲವು ಮಕ್ಕಳಿಗೆ ತುಂಬ ಸೀರಿಯಸ್ ಕಂಡೀಷನ್ಸ್, ಅಂದರೆ ತುಂಬ ಸೀರಿಯಸ್ ಕೇಸಸ್ವರೆಗೂ ತೊಗೊಂಡು ಹೋಗೋದಿದೆ, ಡೆತ್ವರೆಗೂ ನಾವು ನೋಡ್ತಾ ಇದ್ದೀವಿ. ಈಗ ಸಿಕ್ಕಾಪಟ್ಟೆ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂದರೆ, ಇದು ನಮ್ಮ ರಾಜ್ಯದಲ್ಲಿ ಇನ್ನೂ ಕೂಡ ಎಲ್ಲೋ, ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಎಲ್ಲೂ ಕೂಡ ಇನ್ನೂ ಇನ್ಫಾರ್ಮೇಷನ್ ಇಲ್ಲ. ಸೊ ಇದಾಗಲೇ ಗುಜರಾತಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಆಂಧ್ರ ಪ್ರದೇಶಲ್ಲಿದೆ, ಜೊತೆಗೆ ರಾಜಸ್ಥಾನದಲ್ಲಿದೆ. ಸೊ ಇಲ್ಲೆಲ್ಲ ಡೆತ್ಗಳನ್ನ ನೋಡ್ತಾ ಇದ್ದಾರೆ, ಅಂದರೆ ಮಕ್ಕಳು ಸಾವಾಗೋದನ್ನ ನೋಡ್ತಿದ್ದಾರೆ. ಸೊ ಹಂಗಾಗಿ ನಾವೇನು ಮಾಡಬೇಕು, ಭಯ ಪಡಬಾರ್ದು, ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು. ಬಟ್ ನಾವೇನು ಮಾಡಬಾರ್ದು, ನೆಗ್ಲಿಜೆನ್ಸ್ ಮಾಡಬಾರ್ದು. ಭಯ ಪಡಬಾರ್ದು ಅಂದಿದ ತಕ್ಷಣ ನಾವು ನೆಗ್ಲಿಜೆನ್ಸ್ ಮಾಡ್ತೀವಿ. ಸೊ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಮಾಡಬಾರ್ದು. ಸೊ ಕರೆಕ್ಟಾಗಿ ಇನ್ಫಾರ್ಮೇಷನ್ ತಗೊಳ್ಳಿ, ಅರ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ, ಆ್ಯಂಡ್ ಪ್ರಿಕಾಷನ್ಸ್ ತೊಗೊಳ್ಳೋದು
ಇದಕ್ಕಿಂತ ದೊಡ್ಡ ಆಯುಧಗಳು ನಮ್ಮ ಹತ್ರ ಇನ್ಯಾವುದೂ ಇಲ್ಲ. ಸೊ ಇಷ್ಟು ಈ ಒಂದು ಏನು ಚಾಂದಿಪುರ ವೈರಸ್ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು. ಸೊ ಇಲ್ಲಿ ನೀಡಿರೋ ಇನ್ಫಾರ್ಮೇಷನ್ ನಿಮಗೇನಾದರೂ ಉಪಯುಕ್ತ ಅನಿಸಿದ್ರೆ ಅಥವಾ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಜೊತೆಗೆ ಈ ಒಂದು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದಿಸ್ ಈಸ್ ಅವಿನಾಶ್ ಸೈನಿಂಗ್ ಆಫ್. ಟೇಕ್ ಕೇರ್, ಬಿ ಸೇಫ್. ಜೈ ಹಿಂದ್, ಜೈ ಕರ್ನಾಟಕ.